ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಏಪ್ರಿಲ್ ಮೇ 2025 ದ್ವಿತೀಯ PUC ಪರೀಕ್ಷೆ 2ರ ಅಂತಿಮ ವೇಳಾಪಟ್ಟಿಯನ್ನು ನೋಡೋಣ. ಯಾಕಂದರೆ ಈ ಪರೀಕ್ಷೆಗಳು 24/4/2025 ಪ್ರಾರಂಭವಾಗ್ತಾ ಇದ್ದಾವೆ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಯಾವ ದಿನ ಯಾವ ವಿಷಯದ ಪರೀಕ್ಷೆಗಳು ಯಾವ ಸಮಯದಲ್ಲಿ ನಡೀತವೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ವಿಶೇಷವಾಗಿ ಏನಂದರೆ, ನಾನು ಈಗಾಗಲೇ ನಿಮಗೆ PUCಯ ಎಲ್ಲ ವಿಷಯಗಳಲ್ಲಿ ಕೂಡ ಬಹು ನಿರೀಕ್ಷಿತ ಪ್ರಶ್ನೆ ಮತ್ತು ಉತ್ತರ ವಿಡಿಯೋಗಳನ್ನು ಹಾಕಿದ್ದೀನಿ. ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ಮತ್ತೆ ನಿಮ್ಮ ಪರೀಕ್ಷೆ 2ಕ್ಕೆ ವಿಡಿಯೋಗಳು ಕೂಡ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನೋಡ್ಕೊಂಡು ಬರೋಣ ಯಾವ ದಿನ ಯಾವ ವಿಷಯದ ಪರೀಕ್ಷೆ ಅಂತ. ಸೊ ಪ್ಲೀಸ್ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ 24/4/2025 ಗುರುವಾರದಂದು ಕನ್ನಡ ಅಥವಾ ಅರೇಬಿಕ್ ವಿಷಯದ ಪರೀಕ್ಷೆಗಳು ನಡೀತಾ ಇದ್ದಾವೆ. ಸೊ ಇವೆಲ್ಲ ಪರೀಕ್ಷೆಗಳು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ನಡೀತಾವೆ. ಇನ್ನು 25/4/2025ಕ್ಕೆ ರಾಜ್ಯಶಾಸ್ತ್ರ, ಸಂಖ್ಯಾಶಾಸ್ತ್ರ, ಜೀವಶಾಸ್ತ್ರದ ವಿಷಯದ ಪರೀಕ್ಷೆಗಳು ನಡೀತಾ ಇದ್ದಾವೆ. ಇನ್ನು 26/4/2025ಕ್ಕೆ ಶನಿವಾರ ಭೌತಶಾಸ್ತ್ರ ಮತ್ತು ಇತಿಹಾಸ ವಿಷಯದ ಪರೀಕ್ಷೆ ನಡೀತದೆ. ಸೊ 27/4/2025ಕ್ಕೆ ರಜಾ ದಿನ ಇದೆ. ಇನ್ನು 28/4/2025ಕ್ಕೆ ಭೂಗೋಳ, ಮನಃಶಾಸ್ತ್ರ, ರಸಾಯನಶಾಸ್ತ್ರ, ಮೂಲಗಣಿತದ ಪರೀಕ್ಷೆ ನಡೀತದೆ. 29/4/2025ಕ್ಕೆ ಇಂಗ್ಲೀಷ್ ವಿಷಯದ ಪರೀಕ್ಷೆ. 30 ಮತ್ತು 1 ಮೇ 2025ರಂದು ಪರೀಕ್ಷೆಗಳು ಇಲ್ಲ. ಇನ್ನು 2/5/2025ಕ್ಕೆ ಮೇ ತಿಂಗಳಲ್ಲಿ 2 ತಾರೀಕಿಗೆ ತರ್ಕಶಾಸ್ತ್ರ, ವ್ಯವಹಾರ ಅಧ್ಯಯನ, ಗಣಿತ, ಶಿಕ್ಷಣಶಾಸ್ತ್ರ, ಗೃಹ ವಿಜ್ಞಾನದ ಪರೀಕ್ಷೆ ನಡೀತದೆ. ಇನ್ನು 3/5/2025 ಶನಿವಾರದಂದು ಸಮಾಜಶಾಸ್ತ್ರ, ಭೂಗರ್ಭಶಾಸ್ತ್ರ, ವಿದ್ಯುನ್ಮಾನಶಾಸ್ತ್ರ, ಗಣಕ ವಿಜ್ಞಾನದ ಪರೀಕ್ಷೆ ನಡೀತದೆ. ಇನ್ನು 4/5/2025ಕ್ಕೆ ಭಾನುವಾರ ರಜಾ ದಿನ ಇದೆ. ಇನ್ನು 5/5/2025ಕ್ಕೆ ಸೋಮವಾರ ಅರ್ಥಶಾಸ್ತ್ರದ ವಿಷಯದ ಪರೀಕ್ಷೆ. 6/5/2025 ಮಂಗಳವಾರ ದಿನ ಐಚ್ಛಿಕ ಕನ್ನಡ ಮತ್ತು ಲೆಕ್ಕಶಾಸ್ತ್ರದ ಪರೀಕ್ಷೆ ನಡೆಯುತ್ತೆ. 7/5/2025 ಬುಧವಾರ ಹಿಂದಿ ವಿಷಯದ ಪರೀಕ್ಷೆ. 8/5/2025 ಗುರುವಾರದಂದು ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ, ಫ್ರೆಂಚ್ ವಿಷಯದ ಪರೀಕ್ಷೆಗಳು ನಡೀತವೆ. ಸೊ ಮಧ್ಯಾಹ್ನ ಎಲ್ಲ ಕೂಡ ಈ NSQFಗೆ ಸಂಬಂಧಪಟ್ಟಂತೆ ಮತ್ತು ಹಿಂದೂಸ್ತಾನಿ ಸಂಗೀತ ವಿಷಯದ ಪರೀಕ್ಷೆಗಳು 8/5/2025 ಗುರುವಾರದಂದು ಮಧ್ಯಾಹ್ನದ ಅವಧಿಯಲ್ಲಿ ಪರೀಕ್ಷೆಗಳು ನಡೀತವೆ. ಇಷ್ಟಿತ್ತು ಸ್ನೇಹಿತರೆ, ಪರೀಕ್ಷೆ 2ರಲ್ಲಿರ್ತಕ್ಕಂಥ ದಿನಾಂಕವಾರು, ವಿಷಯವಾರು ವೇಳಾಪಟ್ಟಿಯನ್ನು ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ನಾನು ನಿಮಗೆ ವಿಡಿಯೋಗಳನ್ನು ಕೊಡ್ತೀನಿ. ಅವುಗಳನ್ನು ಸಹಿತ ನೋಡಿ ಒಳ್ಳೆಯ ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.